ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಈ ಟು ಬಿ ಫಾರ್ಮ್ಸ್ ಅನ್ನೋದನ್ನ ನೋಡೋಣ. ಟು ಬಿ ಫಾರ್ಮ್ ಅಂದ್ರೆ ಏನಿಲ್ಲ, ಈಸ್ ಮತ್ತೆ ಆರ್ ಅನ್ನ ಯಾವ್ಯಾವ ಸಂದರ್ಭದಲ್ಲಿ ನಾವು ಬಳಸ್ತಾ ಹೋಗ್ತೀವಿ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಈಸ್ ಯಾವ ಸಂದರ್ಭದಲ್ಲಿ ಬಳಸ್ತೀವಿ, ಅದ್ರ ಜೊತೆ ಆರ್ ಅನ್ನ ಯಾವ ಸಂದರ್ಭದಲ್ಲಿ ಬಳಸ್ತಾ ಹೋಗ್ತೀವಿ ಅನ್ನೋದನ್ನ ನೋಡೋಣ. ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಈಸ್ ಅಂದ್ರೆ ಸಿಂಗ್ಯುಲರ್ ಅಂತ ಏಕವಚನ, ಒಂದೇ ಇತ್ತು ಅಥವಾ ಯಾವುದೇ ವಸ್ತು ಆಗಲಿ ವ್ಯಕ್ತಿ ಆಗಲಿ ಒಂದೇ ಅನ್ನು ಸೂಚಿಸ್ತಾ ಇದ್ರೆ ಅದನ್ನ ಈಸ್ ಅಂತ ಬಳಸ್ತೀವಿ. ಒಂದಕ್ಕಿಂತ ಹೆಚ್ಚನ್ನ ಸೂಚಿಸ್ತಾ ಇದ್ರೆ ಅದನ್ನ ನಾವು ಆರ್ ಅಂತೇಳಿ ಬಳಸ್ತಾ ಇರ್ತೀವಿ. ಅಷ್ಟೇ ಸಿಂಪಲ್ ಆಗಿ ಹೇಳ್ಬೇಕಾಗಿತ್ತಂದ್ರೆ, ಒಂದಿತ್ತು ಅಂದ್ರೆ ಈಸ್ ಅಂತ ಬಳಸ್ತೀವಿ, ಒಂದಕ್ಕಿಂತ ಜಾಸ್ತಿ ಇತ್ತಂದ್ರೆ ಆರ್ ಅಂತೇಳಿ ಬಳಸ್ತೀವಿ. ಈಗ ಕೆಲವೊಂದು ಸೆಂಟೆನ್ಸ್ ಇದಾವೆ, ಅದ್ರ ಜೊತೆಗೆ ಎಕ್ಸಾಂಪಲ್ಸ್ ಗಳು ಕೂಡ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವ್ದಿದ್ರೆ ಪ್ರೆಸೆಂಟ್ ಟೆನ್ಸ್ ನ ಈ ಒಂದು ನಾವು ಯಾಮಾರೀಸ್ ಅನ್ನ ನೋಡ್ತಾ ಹೋಗೋಣ. ಅದರ ಜೊತೆ ಟು ಬಿ ಫಾರ್ಮ್ ಅನ್ನ ನೋಡ್ತಾ ಹೋಗೋಣ. ಒಂದೇದು ದಿ ಕ್ಯಾಟ್ ಡ್ಯಾಶ್ ಸ್ಲೀಪಿಂಗ್ ಆನ್ ದಿ ಕೌಚ್. ಕೌಚ್ ಅಂದ್ರೆ ಏನಿಲ್ಲ, ಒಂದು ಸೋಫಾ ಅಂತೇಳಿ ಅರ್ಥ. ಇಲ್ಲಿ ಕ್ಯಾಟ್ ಏನಿದೆ ಸಿಂಗ್ಯುಲರ್ ಇದೆ, ಹಾಗಾಗಿ ನಾವು ಇಲ್ಲಿ ಸಿಂಪಲ್ ಆಗಿ ಈಸ್ ಅಂತ ಹಚ್ಚಿಬಿಟ್ರೆ ಆಯ್ತು. ದಿ ಕ್ಯಾಟ್ ಈಸ್ ಸ್ಲೀಪಿಂಗ್ ಆನ್ ದಿ ಕೌಚ್ ಅಂತೇಳಿ ಅರ್ಥ. ಸೋಫಾದ ಮೇಲೆ ಏನೋ ಬೆಕ್ಕು ಮಲಗಿದೆ ಅಂತೇಳಿ ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್, ದೇರ್ ಡ್ಯಾಶ್ ಮೆನಿ ಆಪಲ್ಸ್ ಇನ್ ದಿ ಬಾಸ್ಕೆಟ್. ಇಲ್ಲಿ ದೇರ್ ಅಂದ್ರೇನು, ಇದಾವೆ ಅಂತ ಅರ್ಥ. ಇಲ್ಲಿ ಆಪಲ್ಸ್ ಏನಿದೆ ಬಹುವಚನ ಇದೆ, ಹಾಗಾಗಿ ನಾವೇನ್ ಮಾಡ್ತೀವಿ, ಇಲ್ಲಿ ಆರ್ ಬಹುವಚನ ಇದ್ದಾಗ ನಾವೇನನ್ನು ಬಳಸ್ಬೇಕಂತ ಹೇಳಿದ್ವಿ, ಆರ್ ಅನ್ನ ಬಳಸ್ಬೇಕಂತ ಹೇಳಿದ್ವಿ. ಹಾಗಾಗಿ ದೇರ್ ಆರ್ ಮೆನಿ ಆಪಲ್ಸ್ ಇನ್ ದಿ ಬಾಸ್ಕೆಟ್. ಬಾಸ್ಕೆಟ್ ನಲ್ಲಿ ಅನೇಕ ಆಪಲ್ಗಳು ಅಥವಾ ಸೇಬುಹಣ್ಣುಗಳು ಇದ್ದಾವೆ ಅಂತೇಳಿ ಅರ್ಥವನ್ನ ಕೊಡುತ್ತೆ. ನೋಡಿ, ಇನ್ನೊಂದಿದೆ, ಶಿ ಡ್ಯಾಶ್ ಮೈ ಬೆಸ್ಟ್ ಫ್ರೆಂಡ್. ಶಿ ಡ್ಯಾಶ್ ಮೈ ಬೆಸ್ಟ್ ಫ್ರೆಂಡ್. ಇಲ್ಲಿ ಶಿ ಅನ್ನೋದೇನು ಸೂಚಿಸುತ್ತೆ, ಸಿಂಗ್ಯುಲರ್ ಇದೆ, ಹಾಗಾಗಿ ನಾವೇನ್ ಮಾಡ್ತೀವಿ, ಈಸ್ ಅನ್ನ ಬಳಸ್ತೀವಿ. ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ. ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತೇಳಿ ಹೇಳ್ತೀವಿ. ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ನೆಕ್ಸ್ಟ್ ಒಂದು ಸೆಂಟೆನ್ಸ್ ಇದೆ, ದಿ ಬುಕ್ಸ್ ಡ್ಯಾಶ್ ಆನ್ ದಿ ಸೆಲ್ಫ್. ಆನ್ ದಿ ಸೆಲ್ಫ್. ಇಲ್ಲಿ ಬುಕ್ಸ್ ಇದೆ, ಏಕವಚನ ಇಲ್ಲ ಬಹುವಚನ ಇದೆ, ಹಾಗಾಗಿ ಪ್ಲೂರಲ್ ಇದೆ, ಹಾಗಾಗಿ ನಾವೇನ್ ಮಾಡ್ತೀವಿ, ದಿ ಬುಕ್ಸ್ ಆರ್ ಅಂತೇಳಿ ಬಳಸ್ತೀವಿ. ಆರ್ ದಿ ಬುಕ್ಸ್ ಆರ್ ಆನ್ ದಿ ಸೆಲ್ಫ್. ಸೆಲ್ಫ್ ನಲ್ಲಿ ಪುಸ್ತಕಗಳು ಇವೆ. ಇದರ ಅರ್ಥ ಏನು, ಈಸ್ ಅಂದ್ರೆ ಏನು ಅನ್ನುವ ಅರ್ಥವನ್ನು ನೋಡೋದಾಯ್ತಂದ್ರೆ, ಈಸ್ ಅಂದ್ರೆ ಇರುತ್ತದೆ, ಇದೆ ಅಂತೇಳಿ, ಇರುತ್ತದೆ ಅಥವಾ ಇದೆ ಅಂತ ಅರ್ಥವನ್ನ ಕೊಡುತ್ತೆ. ಅದೇ ಆರ್ ಆರ್ ಅಂದ್ರೆ ಇವೆ, ಇರುತ್ತವೆ ಅಂತ, ಇರುತ್ತವೆ ಅಂತೇಳಿ ಅರ್ಥವನ್ನು ಕೊಡುತ್ತೆ. ಇಷ್ಟು ಗೊತ್ತಿದ್ರೆ ನಾವು ಈ ಸೆಂಟೆನ್ಸ್ ಗಳನ್ನ ಸಹಜವಾಗಿ ನಾವು ನೋಡಿಬಿಡ್ಬೋದು. ದಿ ಡಾಗ್ ಡ್ಯಾಶ್ ಬಾರ್ಕಿಂಗ್ ಎಟ್ ದಿ ಸ್ಟ್ರೇಂಜರ್. ಡಾಗ್ ಏನಿದೆ ಸಿಂಗ್ಯುಲರ್ ಇದೆ, ಹಾಗಾಗಿ ನಾವು ಈಸ್ ಸಿಂಪಲ್ ಆಗಿ ಈಸ್ ಹಚ್ಚಿದ್ರೆ ಸಾಕು. ದಿ ಡಾಗ್ ಈಸ್ ಬಾರ್ಕಿಂಗ್ ಆನ್ ದಿ ಸ್ಟ್ರೇಂಜರ್. ಸ್ಟ್ರೇಂಜರ್ ಅಂದ್ರೆ ಏನು, ಅಪರಿಚಿತರು ಅಂತ, ಹೊಸದಾಗಿ ಬಂದಿರತಕ್ಕಂಥ ವ್ಯಕ್ತಿಗಳ ಮೇಲೆ ಅದು ಚೀರ್ತಾ ಇದೆ ಅಂತೇಳಿ ಅರ್ಥ, ಬೊಗಳ್ತಾ ಇದೆ ಅಂತ ಅರ್ಥ. ದೀಸ್ ಫ್ಲವರ್ಸ್ ಡ್ಯಾಶ್ ಬ್ಯೂಟಿಫುಲ್. ಇಲ್ಲಿ ಫ್ಲವರ್ ಅಂತಿಲ್ಲ, ಸಿಂಗ್ಯುಲರ್ ಇಲ್ಲ, ಬಹುವಚನ ಇದೆ, ಫ್ಲವರ್ಸ್ ಅಂತಿದೆ, ಹಾಗಾಗಿ ನಾವೇನ್ ಮಾಡ್ತೀವಿ, ಆರ್ ಅಂತ ಹಚ್ತೀವಿ. ಓಕೆ, ದಿ ಫ್ಲವರ್ಸ್ ಆರ್ ಬ್ಯೂಟಿಫುಲ್. ಏನೋ ಹೂಗಳು ಸುಂದರವಾಗಿದ್ದಾವೆ ಅಂತ ನೋಡ್ತೇವೆ. ಓಕೆ, ದಿಸ್ ಡ್ಯಾಶ್ ಮೈ ಫೇವರೇಟ್ ಕಲರ್. ಇಲ್ಲಿ ದಿಸ್ ಅಂದ್ರೆ ಏನು, ಒಂದನ್ನ ತೋರಿಸಿ, ದಿಸ್ ಅಂತ ಒಂದನ್ನ ಸೂಚಿಸ್ತಾ ಇದೆ, ಹಾಗಾಗಿ ದಿಸ್ ಈಸ್ ಮೈ ಫೇವರೇಟ್ ಕಲರ್ ಅಂತ ಹೇಳ್ತೀವಿ. ದಿಸ್ ಈಸ್ ಮೈ ಫೇವರೇಟ್ ಕಲರ್. ಈ ಒಂದು ಬಣ್ಣವು ನನಗೆ ಇಷ್ಟ, ನಾನು ಇಷ್ಟಪಡ್ತೀನಿ ಅಂತ ಒಂದು ಅರ್ಥವನ್ನ ಸೂಚಿಸುತ್ತೆ. ನೆಕ್ಸ್ಟ್ ಒಂದಿಷ್ಟು ಸೆಂಟೆನ್ಸ್ ನೋಡೋದಾಯ್ತಂದ್ರೆ, ಓಕೆ, ದೇ ಡ್ಯಾಶ್ ಗೋಯಿಂಗ್ ಟು ದಿ ಪಾರ್ಕ್ ಲೇಟರ್ ಅಂತೇಳಿ ಇದೆ. ಹಂಗಂದ್ರೆ ಏನು, ದೇ ಅಂದ್ರೆ ಏನು, ಬಹುವಚನ. ದೇ ಅಂದ್ರೇನು, ಒಬ್ಬರು, ಈ ಶೀಟ್ ಅಲ್ಲ, ದೇ ಅಂದ್ರೆ ಅವರು ಅಂತ, ಅವರು ಅಂದಾಗ ಬಹುವಚನ ಆಗುತ್ತೆ, ಹಾಗಾಗಿ ದೇ ಆರ್ ಗೋಯಿಂಗ್ ಟು ದಿ ಪಾರ್ಕ್ ಲೇಟರ್. ಅವರು ಸ್ವಲ್ಪ ಸಮಯದ ನಂತರ ಏನ್ ಮಾಡೋರು ಇದ್ದಾರೆ, ಪಾರ್ಕ್ಗೆ ಹೋಗೋರು ಇದ್ದಾರೆ, ಹಾಗಾಗಿ ನಾವು ಇಲ್ಲಿ ಏನ್ ಮಾಡ್ತೀವಿ, ಆರ್ ಅಂತ ಬಳಸ್ತೀವಿ. ಡ್ಯಾಶ್. ನೆಕ್ಸ್ಟ್, ಮೈ ಬ್ರದರ್ ಡ್ಯಾಶ್ ಟಾಲರ್ ದೆನ್ ಮೀ ಅಂತಿದೆ. ಹಂಗಂದ್ರೇನು, ಇಲ್ಲಿ ಬ್ರದರ್ ಅಂದ್ರೇನು, ಸಿಂಗ್ಯುಲರ್ ಇದೆ, ಬ್ರದರ್ಸ್ ಅಂತಿಲ್ಲ, ಬ್ರದರ್ ಅಂತಿದೆ, ಹಾಗಾಗಿ ಸಿಂಗ್ಯುಲರ್ ಏಕವಚನ. ಮೈ ಬ್ರದರ್ ಈಸ್ ಸಿಂಗ್ಯುಲರ್ ಇದ್ದಾಗ ಏನ್ ಮಾಡ್ತೀವಿ, ನಾವು ಈಸ್ ಹಚ್ತೀವಿ. ಮೈ ಬ್ರದರ್ ಈಸ್ ಟಾಲರ್ ದೆನ್ ಮೀ. ನನ್ನ ಸಹೋದರ ನನಗಿಂತ ಎತ್ತರನಾಗಿದ್ದಾನೆ ಅಂತೇಳಿ ಅರ್ಥವನ್ನ ಕೊಡುತ್ತೆ. ಎತ್ತರವಾಗಿ ಇದ್ದಾನೆ ಅಂತೇಳಿ ಅರ್ಥ. ಓಕೆ, ನೆಕ್ಸ್ಟ್, ದೋಸ್ ಚಿಲ್ಡ್ರನ್ಸ್ ಡ್ಯಾಶ್ ಪ್ಲೇಯಿಂಗ್ ಇನ್ ದಿ ಯಾರ್ಡ್ ಅಂತ. ದೋಸ್ ಅಂದ್ರೆ ಏನು,
ಬಹುವಚನ ಚಿಲ್ಡ್ರನ್, ಚೈಲ್ಡ್ ಅಂದ್ರೆ ಏನು ಸಿಂಗ್ಯುಲರ್, ಚಿಲ್ಡ್ರನ್ ಅಂದ್ರೆ ಬಹುವಚನ, ಒಂದಕ್ಕಿಂತ ಹೆಚ್ಚು ಮಗು ಅಂತ ಅರ್ಥ ಚಿಲ್ಡ್ರನ್. ಹಾಗಾಗಿ ದೋಸ್ ಚಿಲ್ಡ್ರನ್, ಚಿಲ್ಡ್ರನ್ ಅಂದಾಗಲೇ ಬಹುವಚನ ಇರೋದ್ರಿಂದ ನಾವೇನ್ ಮಾಡ್ತೀವಿ ಆರ್ ಅನ್ನು ಬಳಸ್ತೀವಿ. ದೋಸ್ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ಇನ್ ದಿ ಯಾರ್ಡ್. ಯಾರ್ಡ್ ಅಂದ್ರೆ ಮನೆಯ ಮುಂದಿರ್ತಕ್ಕಂಥ ಒಂದು ಜಾಗದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಮಕ್ಕಳು ಆಟವಾಡ್ತಾ ಇದ್ದಾರೆ ಅಂತ ಅರ್ಥವನ್ನು ಕೊಡುತ್ತೆ. ದಿ ಕೇಕ್ ಡ್ಯಾಶ್ ಡೆಲಿಸಿಯಸ್. ನೋಡಿ ಕೇಕ್ಸ್ ಅಂತಿಲ್ಲ, ಕೇಕ್ ಅಂತ ಇದೆ, ಒಂದೇ ಇದೆ, ಹಾಗಾಗಿ ನಾವೇನ್ ಮಾಡ್ತೀವಿ ಈಸ್ ಅನ್ನ ಹಾಕ್ತೀವಿ. ದಿ ಕೇಕ್ ಈಸ್ ಡೆಲಿಷಿಯಸ್, ತುಂಬಾ ಸುಂದರವಾಗಿದೆ ಅಂತ ಅರ್ಥವನ್ನು, ಸಾರಿ ಸುಂದರ ಅನ್ನೋದಲ್ಲ ತಪ್ಪು, ರುಚಿಯಾಗಿದೆ, ಏನ್ ಮಾಡಿದೆ ರುಚಿಯಾಗಿದೆ ಅಂತೇಳಿ ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್ ದಿ ಸ್ಟಾರ್ಸ್ ಡ್ಯಾಶ್ ಶೈನಿಂಗ್ ಬ್ರೈಟ್ಲಿ ಟು ನೈಟ್. ಶೈನಿಂಗ್ ಅಂದ್ರೇನು ಒಳಿತಕ್ಕಂಥದ್ದು, ಓಕೆ. ಬ್ರೈಟ್ಲಿ ಅಂತಂದ್ರೆ ಪ್ರಖರವಾಗಿ ಅಂತ ಅರ್ಥ. ಇಲ್ಲಿ ಸಿಂಗ್ಯುಲರ್ ಇಲ್ಲ, ಸ್ಟಾರ್ ಅಂತಿಲ್ಲ, ಸ್ಟಾರ್ಸ್ ಅಂತಿದೆ, ಹಾಗಾಗಿ ನಾವೇನ್ ಮಾಡ್ತೀವಿ ಆರ್ ಅನ್ನ ಬಳಸ್ತೀವಿ. ದಿ ಸ್ಟಾರ್ಸ್ ಆರ್ ಶೈನಿಂಗ್ ಬ್ರೈಟ್ಲಿ ಟು ನೈಟ್. ಇಂದು ರಾತ್ರಿ ನಕ್ಷತ್ರಗಳು ಮಿನುಗುತ್ತಾ ಇದ್ದಾವೆ ಅಂತೇಳಿ ಅರ್ಥ. ದಿ ಬಾಯ್ ಡ್ಯಾಶ್ ರೀಡಿಂಗ್ ಎ ಬುಕ್. ಬಾಯ್ಸ್ ಅಂತಿಲ್ಲ, ಬಾಯ್ ಅಂತಿದೆ, ಹಾಗಾಗಿ ಸಿಂಗ್ಯುಲರ್ ಇದೆ, ಹಾಗಾಗಿ ನಾವು ಎಸ್ ಹಚ್ತೀವಿ ಅಷ್ಟೇ. ದಿ ಬಾಯ್ ಈಸ್ ರೀಡಿಂಗ್ ಎ ಬುಕ್, ಪುಸ್ತಕವನ್ನ ಓದುತ್ತಾ ಇದ್ದಾನೆ. ಇಲ್ಲಿ ನೋಡಿ ಕೆಳಗಡೆ ಎಕ್ಸಾಂಪಲ್ ಡಿಫ್ರೆಂಟ್ ಆಗಿದೆ. ದಿ ಚೇರ್ಸ್ ಆರ್ ಚೇರ್ಸ್ ಡ್ಯಾಶ್ ಮೇಡ್ ಆಫ್ ವುಡ್. ವುಡ್ ಅಂದ್ರೆ ಏನು ಕಟ್ಟಿಗೆ ಅಂತ ಅರ್ಥ, ವುಡ್ ಅಂದ್ರೆ ಏನು ಕಟ್ಟಿಗೆ. ಚೇರ್ ಅಂತಿಲ್ಲ, ಸಿಂಗ್ಯುಲರ್ ಇಲ್ಲ, ಬಹುವಚನ ಇದೆ, ಚೇರ್ಸ್ ಅಂತಿದೆ, ಹಾಗಾಗಿ ನಾವೇನ್ ಮಾಡ್ತೀವಿ ಆರ್ ಅನ್ನು ಯೂಸ್ ಮಾಡ್ತೀವಿ. ಚೇರ್ಸ್ ಆರ್ ಮೇಡ್ ಆಫ್ ವುಡ್. ಈ ಚೇರ್ಗಳು ಎದರಿಂದ ಮಾಡಲ್ಪಟ್ಟಿದೆ, ಕಟ್ಟಿಗೆಯಿಂದ ಮಾಡಲ್ಪಟ್ಟಿದೆ. ವುಡ್ ಅಂದ್ರೆ ಏನು ಕಟ್ಟಿಗೆ, ಕಟ್ಟಿಗೆಯಿಂದ ಮಾಡಲ್ಪಟ್ಟಿದೆ ಅಂತ ಅರ್ಥವನ್ನ ಕೊಡುತ್ತೆ. ಹಾಗಾಗಿ ನಾವು ಇಲ್ಲಿ ಏನ್ ಮಾಡ್ತೀವಿ ಆ ಚೇರ್ಸ್ ಅಂತಿರೋದ್ರಿಂದ ಆರ್ ಅನ್ನ ಬಳಸ್ತೀವಿ. ಇಟ್, ಇಲ್ಲೇನಿದೆ ಇಟ್ ಡ್ಯಾಶ್ ರೈನಿಂಗ್ ಔಟ್ ಸೈಡ್. ಇಟ್ ಈಸ್, ಇಟ್ ಅಂದ್ರೆ ಏನು ಈ ಶೀಟ್ ಇದ್ದಾಗ ಯಾವಾಗಲೂ ಈಸ್ ಬಳಸ್ತೀವಿ, ಹಾಗಾಗಿ ಈಸ್. ಇಟ್ ಈಸ್ ಸಿಂಗ್ಯುಲರ್. ಇಟ್ ಈಸ್ ರೈನಿಂಗ್ ಔಟ್ ಸೈಡ್, ಹೊರಗಡೆ ಮಳೆ ಬರ್ತಾ ಇದೆ ಅಂತೇಳಿ ಅರ್ಥವನ್ನ ಕೊಡುತ್ತೆ. ಆಲ್ ದಿ ಸ್ಟೂಡೆಂಟ್ಸ್ ಡ್ಯಾಶ್ ರೆಡಿ ಫಾರ್ ದ ಟೆಸ್ಟ್. ಸ್ಟೂಡೆಂಟ್ ಅಂತಿಲ್ಲ, ಸ್ಟೂಡೆಂಟ್ಸ್ ಇದೆ, ಹಾಗಾಗಿ ನಾವೇನ್ ಮಾಡ್ತೀವಿ ಬಹುವಚನ ಇದ್ದಾಗ ಸಿಂಪಲ್ ಆಗಿ ಆರ್ ಅನ್ನ ಬಳಸ್ತೀವಿ. ಅದೇ ಸ್ಟೂಡೆಂಟ್ಸ್ ಬದಲಾಗಿ ಸ್ಟೂಡೆಂಟ್ ಇತ್ತಂದ್ರೆ ಈಸ್ ಅಂತ ಹಚ್ತೀವಿ. ಸ್ಟೂಡೆಂಟ್ ಈಸ್ ರೆಡಿ ಫಾರ್ ದ ಟೆಸ್ಟ್ ಅಂತ, ಅವನು ಕಿರು ಪರೀಕ್ಷೆಗಾಗಿ ತಯಾರಾಗಿದ್ದಾನೆ ಅಂತ ಹೇಳ್ತೀವಿ. ಎಸ್ ಇತ್ತಂತಂದ್ರೆ ಆ ವಿದ್ಯಾರ್ಥಿಗಳು ಪರೀಕ್ಷೆಗಾಗಿ ಕಿರು ಪರೀಕ್ಷೆಗಾಗಿ ತಯಾರಿದ್ದಾರೆ ಅಂತೇಳಿ ಬರ್ತೇವೆ, ಅರ್ಥವಾಗುತ್ತೆ. ದಿಸ್ ರೂಮ್ ಡ್ಯಾಶ್ ವೆರಿ ಕ್ಲೀನ್. ದಿಸ್ ರೂಮ್ ಅಂದ್ರೆ ಏನು ಈ ಒಂದು ರೂಮು, ಈ ಒಂದು ಯಾವ ಒಂದನ್ನು ತೋರಿಸಿ ಪರ್ಟಿಕ್ಯುಲರ್ ಆಗಿ ದಿಸ್ ರೂಮ್ ಅಂದಾಗ ಒಂದಂತ ಸೂಚಿಸುತ್ತೆ, ಹಾಗಾಗಿ ದಿಸ್ ರೂಮ್ ಈಸ್ ವೆರಿ ಕ್ಲೀನ್. ಈ ರೂಮ್ ಬಹಳ ಸುಂದರವಾಗಿದೆ ಅಂತ ಅರ್ಥವನ್ನು ಕೊಡುತ್ತೆ. ನೆಕ್ಸ್ಟ್ ದಿ ಕಾರ್ಸ್ ಡ್ಯಾಶ್ ಪಾರ್ಕ್ ಇನ್ ದಿ ಗರೇಜ್ ಅಂತಂದ್ರೆ ಇಲ್ಲಿ ಕಾರ್ಸ್ ಅಂತಿರೋದ್ರಿಂದ ಆರ್ ಅರ್ಥವನ್ನ ಕೊಡುತ್ತೆ. ಆರ್ ಒಂದಕ್ಕಿಂತ ಹೆಚ್ಚು ಕಾರ್ ಇದೆ, ಹಾಗಾಗಿ ಬಹುವಚನ. ಓಕೆ. ದೇರ್ ಡ್ಯಾಶ್ ಎ ಲೆಟರ್ ಆನ್ ದಿ ಟೇಬಲ್. ಲೆಟರ್ಸ್ ಅಂತಿಲ್ಲ, ಲೆಟರ್ ಅಂತಿದೆ, ಹಾಗಾಗಿ ಲೆಟರ್ ಒಂದೇ ಇರೋದ್ರಿಂದ ಇದನ್ನ ನಾವೇನ್ ಮಾಡ್ತೀವಿ ಈಸ್ ಅಂತ. ದೇರ್ ಈಸ್ ಅ ಲೆಟರ್ ಆನ್ ದಿ ಟೇಬಲ್. ಆ ಮೇಜಿನ ಮೇಲೆ ಒಂದು ಪತ್ರವಿದೆ ಅಂತೇಳಿ ಅರ್ಥವನ್ನ ಸೂಚಿಸುತ್ತೆ. ಹಾಗಾಗಿ ಯಾಮ್ ಆರ್ ಈಸ್ ಮತ್ತೆ ಆರ್ ಯಾವ್ಯಾವ ಬಳಸ್ತೀವಿ ಅನ್ನೋದು ಗೊತ್ತಾದ್ರೆ ಸಾಕು. ನಾವು ಸಿಂಗ್ಯುಲರ್ ಇದ್ದಾಗ ಈಸ್, ಪ್ಲೂರಲ್ ಇದ್ದಾಗ ಆರ್, ಅಷ್ಟೇ ಸಿಂಪಲ್. ದಿ ಪೆನ್ಸಿಲ್ಸ್ ಡ್ಯಾಶ್ ಆನ್ ದಿ ಡೆಸ್ಕ್. ಈಗ ನೀವೇ ಹೇಳ್ರಿ, ಕಾಮೆಂಟ್ ಮಾಡ್ರಿ ಕೆಳಗಡೆ ಇಲ್ಲಿ ಆರ್ ಬರುತ್ತೋ ಅಥವಾ ಈಸ್ ಬರುತ್ತಂತ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.